ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರ 2025ರ ವರ್ಷ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಿಂದ ಶನಿ ಗ್ರಹ ಮುಂದಿನ ರಾಶಿಯಾದಂತಹ ಮೀನ ರಾಶಿಗೆ ಪ್ರವೇಶಿಸಲಿದೆ. ನಿಮ್ಮ ರಾಶಿಗೆ ರಾಹು ಗ್ರಹ ಪ್ರವೇಶಿಸಲಿದೆ. 2025ರಲ್ಲಿ ರಾಹು, ಕೇತು, ಗುರು, ಶನಿ ಗ್ರಹದ ದೊಡ್ಡ ಬದಲಾವಣೆಯಿಂದ ಗೋಚಾರದಲ್ಲಿ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಪಾಸಿಟಿವ್ ಹಾಗೂ ನೆಗೆಟಿವ್ ರಿಸಲ್ಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನಿಮಗೆ ಶನಿಗ್ರಹದ ಸಾಡೆ ಸಾತಿಯ 2ನೆಯ ಅಧ್ಯಾಯ ಮುಗಿಯಲಿದೆ. 3ನೆಯ ಅಧ್ಯಾಯ ಪ್ರಾರಂಭವಾಗಲಿದೆ. ಯಾವ ತಿಂಗಳಲ್ಲಿ ಯಾವ ಗ್ರಹಗಳ ಬದಲಾವಣೆ ಆಗಲಿದೆ ಎಂದು ನೋಡೋಣ. ಮೊದಲಿಗೆ 2025 ಜನವರಿ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ಕಾಲಪುರುಷನ ಕುಂಡಲಿಯಲ್ಲಿ ಕುಂಭರಾಶಿ 11ನೇ ಭಾವವಾಗಿದೆ. ಕುಂಭರಾಶಿಯ ಅಧಿಪತಿ ಶನಿಗ್ರಹ ನಿಮ್ಮ ರಾಶಿಯಲ್ಲಿ ಶುಕ್ರನ ಜೊತೆ ಸ್ಥಿತವಾಗಿದೆ. ದ್ವಿತೀಯ ಭಾವದಲ್ಲಿ ರಾಹುಗ್ರಹ, ಚತುರ್ಥದಲ್ಲಿ ಗುರುಗ್ರಹ, 6ನೇ ಭಾವದಲ್ಲಿ ಮಂಗಳ ಗ್ರಹ, ಅಷ್ಟಮ ಭಾವದಲ್ಲಿ ಕೇತುಗ್ರಹ, ದಶಮ ಭಾವದಲ್ಲಿ ಬುಧಗ್ರಹ, ಲಾಭಸ್ಥಾನದಲ್ಲಿ ಸೂರ್ಯಗ್ರಹ ಸ್ಥಿತವಾಗಿದೆ. ಮೊದಲಿಗೆ ಗುರುಗ್ರಹ ನಿಮಗೆ ಯಾವ ರೀತಿಯ ಶುಭ ಫಲಗಳನ್ನು 2025ರಲ್ಲಿ ನೀಡಲಿದ್ದಾರೆ ಎಂದು ನೋಡೋಣ. ಗುರುಗ್ರಹ ಮೇ 15, 2025ರವರೆಗೂ ನಿಮ್ಮ ಚತುರ್ಥ ಭಾವವಾದಂತಹ ವೃಷಭ ರಾಶಿಯಲ್ಲಿಯೇ ಸ್ಥಿತವಾಗಿರುತ್ತದೆ. ಮೇ 15ರ ನಂತರ ನಿಮ್ಮ ಪಂಚಮ ಭಾವವಾದ ಮಿಥುನ ರಾಶಿಯನ್ನು ಪ್ರವೇಶಿಸಲಿದೆ. ನಿಮ್ಮ ದ್ವಿತೀಯ ಹಾಗೂ ಲಾಭಸ್ಥಾನದ ಅಧಿಪತಿಯಾದಂತಹ ಗುರುಗ್ರಹ ನಿಮ್ಮ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚತುರ್ಥ ಭಾವ ಅಂದರೆ ಮಾತೃಸ್ಥಾನ, ಸುಖಸ್ಥಾನ, ವಾಹನ, ಭೂಮಿ, ಭವನದ ಸ್ಥಾನ ಎಂದು ಕರೆಯಲಾಗಿದೆ. ಈ ಎಲ್ಲ ಕಾರಕತ್ವಗಳನ್ನು 4ನೇ ಮನೆಯಿಂದ ಅನಲೈಸ್ ಮಾಡಬಹುದು. ನಿಮ್ಮ ಮನೆಯ ರೆನೋವೇಷನ್ ಮಾಡಿಸ್ತೀರಾ ಅಥವಾ ಆಲ್ಟ್ರೇಷನ್ ಮಾಡಿಸಬಹುದು. ನಿಮ್ಮ ತಾಯಿಯ ಜೊತೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತದೆ. ನಿಮ್ಮ ತಾಯಿ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ. ತುಂಬ ಪ್ರೌಡ್ ಫೀಲ್ ಮಾಡ್ಕೊಳ್ತಾರೆ. ನನ್ನ ಮಗ, ನನ್ನ ಮಗಳು ಎಂದು ಬಹಳ ಹೆಮ್ಮೆಯಿಂದ ನಿಮ್ಮನ್ನು ಮಾತನಾಡಿಸುತ್ತಾರೆ. ನೀವು ಹೊಸ ವಾಹನ ಖರೀದಿಯನ್ನು ಮಾಡುತ್ತೀರಾ. ಭೂಮಿ, ಭವನ ಖರೀದಿಯನ್ನು ಮಾಡಬಹುದು. ಸೈಟ್ಗಳನ್ನು ತೆಗೆದುಕೊಳ್ಳಬಹುದು ಅಥವಾ ಮನೆಯನ್ನು ಕಟ್ಟಿಸುವಂತಹ ಯೋಗವು ತೋರಿಸ್ತಾ ಇದೆ 2025ರಲ್ಲಿ. 2 ವೀಲರ್ ಅಥವಾ 4 ವೀಲರ್ ಯಾವುದಾದರೂ ವಾಹನ ಖರೀದಿ ಮಾಡುವಂತಹ ಯೋಗವಿದೆ. ನಿಮ್ಮ ತಾಯಿಯ ಜೊತೆ ಧಾರ್ಮಿಕ ಯಾತ್ರೆಗೆ ಹೋಗುತ್ತೀರಾ. ಮೇ 15ರವರೆಗೂ ನೀವು ಲಾಂಗ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಗುರು ನಿಮ್ಮ ಅಷ್ಟಮ ಭಾವವನ್ನು ವೀಕ್ಷಿಸುತ್ತಿದೆ. ನೀವು ಯಾವುದಾದರೂ ವಿಷಯದ ಬಗ್ಗೆ ಡೀಪ್ ನಾಲೆಡ್ಜನ್ನು ಗೇನ್ ಮಾಡುತ್ತೀರಾ. ನಿಮ್ಮಲ್ಲಿ ಒಂದು ಪರಿವರ್ತನೆಯನ್ನು ಮಾಡಿಕೊಳ್ಳುತ್ತೀರಾ. ನಿಮ್ಮ ಆರೋಗ್ಯದ ವಿಚಾರದಲ್ಲಾಗಲಿ, ನಿಮ್ಮ ದೇಹದ ಟ್ರಾನ್ಸ್ಫರ್ಮೇಷನ್ ಮಾಡಿಕೊಳ್ಳುತ್ತೀರಾ. ನೀವು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುತ್ತೀರಾ. 2025ರಲ್ಲಿ ಮೇ 15, 2025ಕ್ಕೆ ಗುರು ನಿಮ್ಮ ಚತುರ್ಥ ಭಾವದಿಂದ ಪಂಚಮ ಭಾವವಾದಂತಹ ಮಿಥುನ ರಾಶಿಯನ್ನು ಪ್ರವೇಶಿಸಿದಾಗ ಯಾರು ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿ ಇದ್ದೀರೋ ಅಂತಹವರಿಗೆ ಸಂತಾನ ಯೋಗವೂ ಸಹ ತೋರಿಸ್ತಾ ಇದೆ. ಸಂತಾನಕಾರಕನಾದಂತಹ ಗುರುಗ್ರಹ ನಿಮಗೆ ಸಂತಾನವನ್ನು ಕರುಣಿಸುತ್ತಾರೆ. ಗುರು ಪಂಚಮ ದೃಷ್ಟಿಯಿಂದ ನಿಮ್ಮ ನವಮ ಭಾವಕ್ಕೆ ದೃಷ್ಟಿಸುತ್ತಿದ್ದಾರೆ. ನಿಮ್ಮ ಅದೃಷ್ಟದಲ್ಲಿರುವಂತಹ ಅಡೆತಡೆಗಳನ್ನು ಕಡಿಮೆ ಮಾಡಿ ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸುತ್ತಾರೆ. 2024ರಲ್ಲಿ ನೀವು ಪ್ರಾರಂಭಿಸಿದಂತಹ ಕೆಲಸ ಕಾರ್ಯಗಳಲ್ಲಿ, ಪ್ರಾಜೆಕ್ಟ್ಗಳಲ್ಲಿ ಅಡೆತಡೆಗಳು, ತೊಂದರೆಗಳನ್ನು ಅನುಭವಿಸ್ತಾ ಇದ್ರ 2025 ಮೇ ತಿಂಗಳ ನಂತರ ಎಲ್ಲ ಅಡೆತಡೆಗಳು ಸರಿ ಹೋಗುತ್ತವೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಸಹ ಆಗುತ್ತದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳನ್ನು ಕಾಣ್ತೀರಾ. ಮೇ ತಿಂಗಳ ನಂತರ ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವು ತೋರಿಸ್ತಾ ಇದೆ. ಪಂಚಮದ ಗುರು ಸಪ್ತಮ ದೃಷ್ಟಿಯಿಂದ ನಿಮ್ಮ ಲಾಭಸ್ಥಾನವನ್ನು ವೀಕ್ಷಿಸುತ್ತಿದೆ. ಖಂಡಿತವಾಗಿ ಮೇ ತಿಂಗಳ ನಂತರ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಧನಲಾಭವಾಗುತ್ತದೆ. ಫಿನಾನ್ಷಿಯಲಿ ಗ್ರೋತನ್ನು, ಸಕ್ಸಸ್ಸನ್ನು ಗುರುಗ್ರಹ ನಿಮಗೆ ಮೇ ತಿಂಗಳ ನಂತರ ಕೊಟ್ಟೇ ಕೊಡುತ್ತಾರೆ. ಎರಡನೆಯದಾಗಿ 2025ರಲ್ಲಿ ಶನಿಗ್ರಹದ ಪರಿವರ್ತನೆಯಿಂದಾಗುವಂತಹ ಲಾಭಗಳ ಬಗ್ಗೆ ನೋಡೋಣ. ಮಾರ್ಚ್ 29, 2025ರವರೆಗೂ ಶನಿಗ್ರಹ ನಿಮ್ಮ ರಾಶಿಯಲ್ಲಿಯೇ ಸ್ಥಿತವಾಗಿರುತ್ತಾರೆ.
ಮಾರ್ಚ್ 30, 2025ಕ್ಕೆ ಶನಿ ಗ್ರಹ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಪ್ರವೇಶಿಸುತ್ತಾರೆ. 2024ರಲ್ಲಿ ಶನಿ ಗ್ರಹ ನಿಮಗೆ ಹೆಚ್ಚಿನ ಜವಾಬ್ದಾರಿಗಳನ್ನು, ರೆಸ್ಪಾನ್ಸಿಬಿಲಿಟಿಗಳನ್ನು ಕೊಟ್ಟಿರುತ್ತಾರೆ, ಶಿಸ್ತನ್ನು ಕಲಿಸಿರುತ್ತಾರೆ. ನಿಮಗೆ ಶನಿಯ ಸಾಡೆ ಸಾತಿಯ 2ನೆಯ ಅಧ್ಯಾಯದಲ್ಲಿ ನಿಮ್ಮ ಆಹಾರದಲ್ಲಿ ಶಿಸ್ತನ್ನು ಕಲಿಸಿರುತ್ತಾರೆ. ಶಿಸ್ತನ್ನು ನೀವು ಕಲಿತಿರುತ್ತೀರಾ. ಸಂಬಂಧಗಳ ಬೆಲೆಯನ್ನು ಅರ್ಥ ಮಾಡಿಸಿದ್ದಾರೆ. ಶನಿ ಗ್ರಹ ನಿಮ್ಮ ರಾಶಿಯಲ್ಲಿ ಇದ್ದಾಗ ಆತುರಪಟ್ಟು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಮಾರ್ಚ್ 29ರವರೆಗೂ ಯಾವುದೇ ನಿಮ್ಮ ಜೀವನದ ಮುಖ್ಯ ನಿರ್ಧಾರಗಳನ್ನು, ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಮಾಧಾನವಾಗಿ ಯೋಚಿಸಿ ಬಹಳ ತಾಳ್ಮೆಯಿಂದ ಡಿಸಿಷನ್ಗಳನ್ನು ತೆಗೆದುಕೊಳ್ಳಿ. ಮಾರ್ಚ್ 30ರಿಂದ ಶನಿ ಗ್ರಹ ನಿಮ್ಮ ಮೇಲಿನ ಜವಾಬ್ದಾರಿಗಳನ್ನು ಕಡಿಮೆ ಮಾಡುತ್ತಾರೆ. ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆಗಳಿತ್ತು, ಬ್ಯಾಕ್ ಪೇಯ್ನ್, ಕಾಲು ನೋವು, ಅಲರ್ಜಿಗಳು, ಈ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡಿ ನಿಮ್ಮ ಲೈಫ್ ಪಾರ್ಟ್ನರ್ನ ಆರೋಗ್ಯದಲ್ಲಿ ವೃದ್ಧಿಯನ್ನು ಕೊಡುತ್ತಾರೆ. ನಿಮ್ಮ ವೈವಾಹಿಕ ಜೀವನದಲ್ಲಿರುವಂತಹ ವೈಮನಸ್ಸುಗಳು ಕಡಿಮೆಯಾಗುತ್ತವೆ. ಮಾರ್ಚ್ 30ರ ನಂತರ ಕುಂಭರಾಶಿಯವರ ಮೈಂಡ್ ತುಂಬ ಸ್ಟೇಬಲ್ ಆಗಿ ಇರುತ್ತದೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ. ಕುಂಭರಾಶಿಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮಾರ್ಚ್ 30ರ ನಂತರ ಬಹಳ ಚೆನ್ನಾಗಿರುತ್ತದೆ. ಹೆಚ್ಚಿನ ಆಸಕ್ತಿಯನ್ನು ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ತೋರಿಸುತ್ತೀರಾ. ಮಾರ್ಚ್ 30ರ ನಂತರ ಶನಿ ಗ್ರಹ ನಿಮ್ಮ ಕೆರಿಯರ್ ಲೈಫಲ್ಲಿ ಗ್ರೋತನ್ನು, ಸಕ್ಸಸ್ಸನ್ನು, ಪ್ರಾಫಿಟನ್ನು ಕೊಡುತ್ತಾರೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಆತಂಕ, ದುಃಖ, ನಿರಾಶೆಗಳನ್ನು ಶನಿಗ್ರಹ ಕಡಿಮೆ ಮಾಡುತ್ತಾರೆ. ಮಾರ್ಚ್ ತಿಂಗಳ ನಂತರ ನೀವು ಸಮಾಧಾನವಾಗಿ ಮಾತನಾಡಿ, ಆರ್ಗ್ಯುಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ವಾಕ್ಸ್ಥಾನದಲ್ಲಿ ಶನಿಗ್ರಹವಿದ್ದಾಗ ಅನಾವಶ್ಯಕ ವಾದಗಳನ್ನು ಮಾಡಬೇಡಿ. 2.5 ವರ್ಷದಿಂದ ನಿಮ್ಮ ತಾಯಿಗೆ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತಾ ಇತ್ತು, ಕಷ್ಟಗಳನ್ನು ಅನುಭವಿಸಿದ್ದಾರೆ ನಿಮ್ಮ ತಾಯಿ. ಮಾರ್ಚ್ ತಿಂಗಳ ನಂತರ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತದೆ. ಮಾರ್ಚ್ ತಿಂಗಳ ನಂತರ ಕಬ್ಬಿಣ, ಲೋಹದ ವ್ಯಾಪಾರಿಗಳಿಗೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರುವವರಿಗೆ, ಎಲೆಕ್ಟ್ರಾನಿಕ್ಸ್ ವ್ಯಾಪಾರಿಗಳಿಗೆ ಉತ್ತಮ ಧನಲಾಭವನ್ನು ತೋರಿಸ್ತಾ ಇದೆ. ಕುಂಭರಾಶಿಯವರಿಗೆ ರಾಹು, ಕೇತು ಯಾವ ರೀತಿಯ ಶುಭ ಫಲಗಳನ್ನು 2025ರಲ್ಲಿ ನೀಡುತ್ತಾರೆ ಅಂತ ನೋಡೋಣ. ರಾಹು ಗ್ರಹ ಮೇ 18ರವರೆಗೂ ನಿಮ್ಮ ದ್ವಿತೀಯ ಭಾವದಲ್ಲಿ, ಕೇತು ಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುತ್ತದೆ. ದ್ವಿತೀಯ ಭಾವದ ರಾಹು ನಿಮಗೆ ಚತುರ ಬುದ್ಧಿಯನ್ನು ಕೊಟ್ಟಿರುತ್ತಾರೆ, ಟೆಕ್ನಿಕಲ್ ನಾಲೆಡ್ಜನ್ನು ಕೊಟ್ಟಿರುತ್ತಾರೆ. ನಿಮ್ಮ ಫ್ಯಾಮಿಲಿಯಲ್ಲಿ ಸಮಸ್ಯೆಗಳನ್ನು ಕೊಡುತ್ತಾರೆ. ನಿಮಗೆ ಹಲ್ಲಿನ ಸಮಸ್ಯೆ, ಚರ್ಮದ ಸಮಸ್ಯೆಗಳು, ಸ್ಕಿನ್ ಇನ್ಫೆಕ್ಷನ್ಸ್ಗಳು ಆಗುತ್ತವೆ. ಮೇ 18ರವರೆಗೂ ಕಣ್ಣಿನಲ್ಲಿ ಉರಿ, ಕಣ್ಣಿನ ಇನ್ಫೆಕ್ಷನ್ಗಳು ಆಗಬಹುದು. ರಾಹು ನಿಮ್ಮ ಮೊದಲನೆಯ ಭಾವಕ್ಕೆ ಮೇ 18, 2025ಕ್ಕೆ ಪ್ರವೇಶಿಸಲಿದ್ದಾರೆ. ಈ ಟೈಮಲ್ಲಿ ರಾಹು ಗ್ರಹ ನಿಮಗೆ ಕನ್ಫ್ಯೂಷನ್ಗಳನ್ನು, ಭ್ರಮೆಗಳನ್ನು ಕೊಡುತ್ತಾರೆ. ನಿಮ್ಮ ಜೀವನ ಸಂಗಾತಿಯ ಮೇಲೆ, ನಿಮ್ಮ ಪ್ರೇಮಿಯ ಮೇಲೆ, ನಿಮ್ಮ ಕೊಲೀಗ್ಸ್ ಮೇಲೆ, ನಿಮ್ಮ ಸ್ನೇಹಿತರ ಮೇಲೆ, ಪ್ರತಿಯೊಬ್ಬರ ಮೇಲೂ ಅನುಮಾನವನ್ನು ಪಡುವಂತೆ ಮಾಡುತ್ತಾರೆ. ರಾಹು ನಿಮ್ಮ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮಲ್ಲಿ ಒಂದು ಭ್ರಮೆ, ಒಂದು ಇಲ್ಯೂಷನನ್ನು ಕ್ರಿಯೇಟ್ ಮಾಡುತ್ತಾರೆ. ಓವರ್ ಥಿಂಕಿಂಗ್ ಮಾಡುವುದು, ಅನುಮಾನಗಳನ್ನು ಪಡುವಂತೆ ಮಾಡುತ್ತಾರೆ. ನಿಮ್ಮ ಸ್ನೇಹಿತರ ಮೇಲೆ ಅನುಮಾನವನ್ನು ಪಡುತ್ತೀರಾ. ಅನುಮಾನ ಪ್ರವೃತ್ತಿಯನ್ನು ಬಿಡಬೇಕಾಗುತ್ತದೆ ರಾಹು ಗ್ರಹ ನಿಮ್ಮ ರಾಶಿಯನ್ನು ಪ್ರವೇಶಿಸಿದಾಗ. ಕೇತು ನಿಮ್ಮ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುತ್ತದೆ. ಕೇತು ಡಿಟ್ಯಾಚ್ಮೆಂಟ್ ಕೊಡುವಂತಹ ಗ್ರಹ. ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಡಿಟ್ಯಾಚ್ಮೆಂಟ್ ಕೊಡ್ತಾರೆ. ಆದ್ದರಿಂದ ನಿಮ್ಮ ಲೈಫ್ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್, ಸ್ನೇಹಿತರ ಜೊತೆ ಸಮಾಧಾನವಾಗಿ ಇರಬೇಕಾಗುತ್ತೆ. ಹೆಚ್ಚು ತಲೆಯನ್ನು ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ, ಕನ್ಫ್ಯೂಷನ್ ಮಾಡಿಕೊಳ್ಬೇಡಿ. ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಪಠಿಸುತ್ತಾ ಬನ್ನಿ. ಗಣೇಶನ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮಲ್ಲಿ ಉಂಟಾಗುವಂತಹ ಕನ್ಫ್ಯೂಷನ್ಗಳು, ಭ್ರಮೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇವಿಷ್ಟು ಕುಂಭರಾಶಿಯವರ 2025ರ ವರ್ಷ ಭವಿಷ್ಯವಾಗಿತ್ತು. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.